ದಕ್ಷಿಣ ಕನ್ನಡ ಜಿಲ್ಲಾ ಮೊಗೇರ ಸಂಘಕ್ಕೆ 50 ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮೊಗೇರ ಸಂಘದ ನೇತೃತ್ವದಲ್ಲಿ ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು 2 ದಿವಸಗಳ ಕಾಲ ಕರ್ನಾಟಕ ರಾಜ್ಯದ ಮೊಗೇರ ಸಮುದಾಯದಿಂದ ಸುಳ್ಯದಲ್ಲಿ ಮೊಗೇರ ದುಡಿ ಆಯನ ರಾಜ್ಯ ಸಮ್ಮೇಳನವು ನಡೆಯಲಿದೆ ಎಂದು ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷರಾದ ನಂದರಾಜ ಸಂಕೇಶ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಮುದಾಯದ ಸಾಂಸ್ಕೃತಿಕ ಪರಂಪರೆಗೆ ಗಣನೀಯವಾದ ಕೊಡುಗೆಯನ್ನು ಸಮಾಜವು ನೀಡುತ್ತಾ ಬಂದಿದೆ. ಮೊಗೇರ ಸಮಾಜಕ್ಕೆ ಪಾರಂಪರಿಕವಾಗಿ ಬಂದಿರುವ ಹೋರಾಟದ ಪರಂಪರೆ, ಕತೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಇವೇ ಮೊದಲಾದ ವಿಷಯಗಳಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸುವುದು, ಕರ್ನಾಟಕ ರಾಜ್ಯದ 7 ಜಿಲ್ಲೆಯಲ್ಲಿರುವ ಮೊಗೇರ ಸಮಾಜವನ್ನು ತಳಮಟ್ಟದಿಂದ ವಿಶಾಲ ತಳಹದಿಯಲ್ಲಿ ವಿಸ್ತರಣೆಗೊಳಿಸುವುದು ಹೀಗೆ ನಾನಾ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸುಳ್ಯದ ಕೊಡಿಯಾಲ್ಬೆಲ್ನಲ್ಲಿರುವ ಗೌಡ ಸಮುದಾಯ ಭವನದ ಐತಿಹಾಸಿಕ ಮೊಗೇರ ದುಡಿ ಆಯನ 2026 ಬೃಹತ್ ಸಮ್ಮೇಳನವು ನಡೆಯಲಿದೆ ಎಂದರು. ಮೂರನೇ ಅವಧಿಯ ಕರ್ನಾಟಕ ರಾಜ್ಯ ಮೊಗೇರ ಸಂಘದ ಅಧ್ಯಕ್ಷ. ನಾವು ಕರ್ನಾಟಕ ರಾಜ್ಯದಲ್ಲಿ ಸಾಧಾರಣ 7 ಜಿಲ್ಲೆ ಎಲ್ಲಿ ಮೊಗೇರ ಸಮುದಾಯ ನೆಲೆಯೂರಿದ್ದು, ಈ ಸಮುದಾಯವು ಪರಿಶಿಷ್ಟ ಜಾತಿಗೆ ಒಳಪಟ್ಟು ಸಂವಿಧಾನವಾಗಿ ದೊರೆತ ಹಕ್ಕಿನಿಂದ ಇವತ್ತು ಸ್ವರ ಎತ್ತಿ ಮಾತನಾಡುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ನಾವು ಇಷ್ಟರ ತನಕ ಸರ್ಕಾರಿ ಸವಲತ್ತನ್ನು ಸಂವಿಧಾನವಾಗಿ ಪಡ್ಕೊಂಡು ಇತ್ತೀಚೆಗೆ ನನ್ನ ಅಧ್ಯಕ್ಷ ಅವಧಿಯಾದ ನಂತರ ಕರ್ನಾಟಕ ಸರ್ಕಾರ ನಿಯೋಜಿಸಿದ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದಿಂದಾಗಿ ನಮಗೆ ಹಲವಾರು ಸಮಸ್ಯೆ ಆಯಿತು. ನಾವು ಮೂಲತಃ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮೂಲ ಜನಾಂಗ ಎಂಬುದು ಇತರ ಎಲ್ಲ ಸಮುದಾಯರು ಸಂಬೋಧಿಸಲ್ಪಟ್ಟ ವಿಚಾರ. ಅದೇ ರೀತಿ ದೈವದ ನಡೆಯಲ್ಲಿ ಅಥವಾ ಇನ್ನಿತರ ಕಾರ್ಮಿಕ ನಡೆಯಲ್ಲಿ ಕೂಡ ಮೊಗೇರ ಸಮುದಾಯ ಮೂಲ ಸಮುದಾಯ ಎಂಬುದು ಗೊತ್ತಾಗಿ ಇತ್ತೀಚೆಗೆ ಪುತ್ತೂರು ಮಾಣಿಗೇಶ್ವರ ದೇವಸ್ಥಾನದಲ್ಲಿ ಅಷ್ಟಮಂಗಲದಲ್ಲಿ ಕೂಡ ಮೊಗೇರರ ಮಂಜ ಸೇವೆ ಆಗಬೇಕು, ಮೊಗೇರರ ಮೂಲ ವ್ಯವಸ್ಥೆ ಅಲ್ಲೇ ಆಗಬೇಕು ಎಂಬುದು ಕೂಡ ಕಂಡು ಬಂದಿರುತ್ತೆ. ಇವತ್ತು ಅದರ ಹಕ್ಕಿಗಾಗಿ ಕೂಡ ಅಲ್ಲಿಯ ನಮಗೆ ಸ್ಥಾನಮಾನಕ್ಕಾಗಿ ಕೂಡ ಅಲ್ಲಿ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವು 7 ಜಿಲ್ಲೆಯ ನಾಯಕರು ಮೊಗೇರ ಸಮುದಾಯದ ಎಲ್ಲರೂ ಸೇರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇವೆ. ಈ ಆಯೋಗದಲ್ಲಿ ಏನಾಗಿದೆ ಅಂದರೆ, ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 3 ಲಕ್ಷಕ್ಕಿಂತ ಮೇಲೆ ಜನ ಇದ್ದೇವೆ. ಆದರೆ ಸರ್ಕಾರದ ದಾಖಲೆಯಲ್ಲಿ ಬರೀ 70,000, ಬರೀ 22-30 ಸಾವಿರ ಚಿಕ್ಕಮಗಳೂರು ಇದೆ. ಉಡುಪಿ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಮತ್ತು ಸುಳ್ಯದಲ್ಲಿ 1 ಲಕ್ಷದ ಮೇಲೆ ಜನ ಇದ್ದಾರೆ. ಇದನ್ನು ಸರ್ಕಾರಕ್ಕೆ ಗಮನ ತಂದು ಇವತ್ತು ದಾಖಲೆಯಲ್ಲಿ 2 ಲಕ್ಷದ ಮೇಲೆ ನಮ್ಮದು ನಮೂದಿಸಲ್ಪಟ್ಟಿದೆ. ಎರಡನೇ ವಿಚಾರ, ನಮ್ಮನ್ನು ಆಯೋಗದಲ್ಲಿ ಅಲೆಮಾರಿ ಜನಾಂಗ ಅಂತ ನಮೂದಿಸಲ್ಪಟ್ಟಿದೆ. ಅಲೆಮಾರಿ ಸ್ಥಾನಕ್ಕೆ ನಾವು ಅಲೆಮಾರಿ ಅಂತ ಗೊತ್ತಿಲ್ಲ, ಗಿಡಿ ಸಾಕೋರು ಅಥವಾ ಇಲ್ಲಿ ಮೀನು ಹಿಡಿಯೋರೆಲ್ಲ ಬರ್ತಾರಲ್ಲ, ಆ ಥರ ನಮಗೆ ಎಲ್ಲಿಲ್ಲ ತಿರುಗಾಡುವ ಜನ ಅಂತ. ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹಾಗೂ ಸುಳ್ಯ ತಾಲೂಕು ಮೊಗೇರ ಸಂಘದ ಅಧ್ಯಕ್ಷರಾದ ಕರುಣಾಕರ ಪಲ್ಲದಡ್ಕ, ಮೊಗೇರ ಸಮಾಜ ಸೇವಾ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷ ಸುಂದರ ಕೇಪುಳು, ಚಂದ್ರ ಬೀರಿಗ, ಖಜಾಂಚಿ ಬಿ ರಾಘವ, ಪ್ರಧಾನ ಕಾರ್ಯದರ್ಶಿ ಮುಖೇಶ್ ಕೆಮ್ಮಿಂಚೆ, ಮಹಿಳಾ ಸಂಘದ ಅಧ್ಯಕ್ಷೆ ಸುಮಿತಿ ಸರ್ವೆ, ಮಮತಾ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.